ಆಮೇಲೆ ಎಲ್ಲ ಆದಮೇಲೆ ಮನೇಲಿ ಎಲ್ಲಾದರೂ ಸಿನಿಮಾ ನೋಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೋಡ್ತೀನಿ. ನನಗೆ ಯಾಕೋ ನಾಚಿಕೆ. ಈ ಸತಿ ಅಪ್ಪು ಸರ್ ಪ್ರಾಮಿಸ್ ಮಾಡಿದ್ದಾರೆ ಅವ್ರು ಹೋಮ್ ಥಿಯೇಟ್ರಲ್ಲಿ ನಿಮಗೆ ತೋರಿಸ್ತೀನಿ ಪಿಕ್ಚರ್ನ. ರಣವಿಕ್ರಮ ಸಿನಿಮಾ ನೋಡಿದ್ಮೇಲೆ ಪವನ್ ಅವರೇನೋ ತೀರ್ಥಯಾತ್ರೆ ಹೋಗ್ತೇನೆ ಅಂತ ಹೇಳ್ತಿದ್ರಂತೆ, ಹೌದಾ? ತೀರ್ಥ ಅಂದ್ರೆ ಮುಗಿಸಾದ್ಮೇಲೆ, ಯಾಕೆಂದ್ರೆ ಲೈಕ್ ಇಟ್ ಈಸ್ ಲೈಕ್ ಒಂದು ದೊಡ್ಡ ಜವಾಬ್ದಾರಿ ಈ ಸಿನಿಮಾ. ಲೈಕ್ ತೀರ್ಥಯಾತ್ರೆ ಅಂದ್ರೆ ಹಂಗಲ್ಲ, ನನ್ನ ತಮ್ಮನ ಉಪನಯನ ಇದೆ, ಹಂಗಾಗಿ ರಿಲ್ಯಾಕ್ಸೇಷನ್. ಸೀರಿಯಸ್ಲಿ ಐ ನೀಡ್ ಅ ಬ್ರೇಕ್. ಅದಕ್ಕೋಸ್ಕರ ಅಷ್ಟೇನೆ, ಅದು ಬಿಟ್ರೆ ಇನ್ನೇನಿಲ್ಲ. ಬಿಕಾಸ್ ಇದೊಂದು ತುಂಬಾ ದೊಡ್ಡ ಪ್ರಾಜೆಕ್ಟ್, ತುಂಬಾ ಕಷ್ಟಪಟ್ಟು, ಎಲ್ಲೂ ಕಷ್ಟಪಟ್ಟಿಲ್ಲ, ತುಂಬಾ ಇಷ್ಟಪಟ್ಬಿಟ್ಟು ಮಾಡಿದೀವಿ ಸಿನಿಮಾ. ಅದೇ ಖುಷಿ ಆಗುತ್ತೆ, ಅದೇ ಇಷ್ಟಪಟ್ಟು ಮಾಡ್ತೀವಿ. ನಮ್ದೇ ಒಂದು ಇಂಟರ್ವ್ಯೂಲಿ ಒಂದು ಮಾತು ಹೇಳಿದ್ರಿ, ನೀವು ಕಾನ್ಫಿಡೆನ್ಸ್ ಇಡ್ಬೋದು ಏನಂದ್ರೆ ಈ ಸಿನಿಮಾ ಮೇಲೆ, ರಣವಿಕ್ರಮ ಮೇಲೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ವೆರಿ ಗುಡ್ ಮೂವಿ ಅಂತ ನಂಗೆ ಈ ಹಿಂದೆ ಹೇಳಿದ್ರಿ, ದೀಪಾವಳಿ ಹಬ್ಬದ ದಿವಸ ಮಾಡಿದ ಕಾರ್ಯಕ್ರಮಕ್ಕೆ. ಸೊ ಅವಾಗಲೇ ನಿಮ್ಗೆ ಹಾಗನ್ಸೋದಕ್ಕೆ ಏನಾದರೂ ಕಾರಣ ಇದೆಯಾ ಸಿನಿಮಾ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್? ಅಲ್ಲ, ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಪ್ರಶ್ನೆಗೆ ಅಂತಲ್ಲ, ಈಗ ಭಯ ಆಗ್ತದೆ ನಮ್ಗೆ, ಒಂದು ಟೆನ್ಷನ್ ಒಂದು ಇದ್ದೇ ಇರುತ್ತೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಎನರ್ಜಿ ಇರುತ್ತಲ್ಲ ಎಲ್ಲರಿಗೂ, ಆ ಎನರ್ಜಿ ಇವ್ರ ಟೀಮಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ. ಸೊ ಆ ಪ್ರಯತ್ನ ಅನ್ನೋದೇನಿದೆ ಅದು ಚೆನ್ನಾಗಿ ಬಂದಿದೆ ಅಂತ ಒಂದು ನಂಬಿಕೆ. ಲೈಕ್ ಏನಾಗುತ್ತೆ, ಲೈಕ್ ಈಗ ಫಸ್ಟ್ ಫ್ರಮ್ ದ ಡೇ ಯೂಶಲಿ ಒಂದು ಪ್ರೋಗ್ರಾಮ್ ಇಟ್ಕೊತೀವಿ ಸಿನಿಮಾಗೆ ಹೋಗೋಕ್ಕಿಂತ ಮುಂಚೆ. ಚೀಫ್ ಟೆಕ್ನಿಷಿಯನ್ಸ್ ಯಾರು ಇರ್ತಾರೆ ಎಲ್ಲ ಕರ್ಸೊಂದು ಮೋಟಿವೇಶನ್ ಪ್ರೋಗ್ರಾಮ್ ಥರ, ಸುಮ್ಮನೆ ಒಂದು ಗೆಟ್ ಟುಗೆದರ್ ಪಾರ್ಟಿ ಥರ ಮಾಡಿ. ಸೊ ಅವ್ರಿಗೊಂದು ಔಟ್ಲೈನ್ ಸ್ಟೋರಿ ಹೇಳಿದ್ರೆ ಎವ್ರಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಸೊ ಆವಾಗ ಎನರ್ಜಿ ಎಲ್ಲ ಲೈಕ್ ಇಟ್ ವಿಲ್ ಬಿ ಪರ್ಫೆಕ್ಟ್ಲಿ ಯುಟಿಲೈಸ್ಡ್. ಸೊ ಆ ಥರ ಮಾಡ್ಕೋತೀವಿ. ಹಾಗಾಗಿ ತುಂಬ ಎಲ್ಲರಿಗೂ ಗೊತ್ತು ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದನ್ನು. ಸೊ ಅದಾಗಬೇಕು, ಅದಾಯಿತು ಇಲ್ಲಿ. ಸೊ ಅದಾದಾಗ ಇಟ್ ವಾಸ್ ಲೈಕ್ ಎಲ್ಲರಿಗೂ ಈಸಿಯಾಗಿ ಕೆಲಸ ಆಗೋಕ್ಕೆ ಈಸಿ ಆಯಿತು. ಓಕೆ ಓಕೆ. ರಣವಿಕ್ರಮ ಸಿನಿಮಾದಲ್ಲಿ ಆ್ಯಕ್ಷನ್ಸ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಕೇಳ್ಪಟ್ಟೆ, ಹೌದಾ? ಆ್ಯಕ್ಷನ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಕೇಳ್ಪಟ್ಟೆ ಅಂತ ಹೇಳಿದ್ರು. ಅದನ್ನು ರವಿ ವರ್ಮ ಅವ್ರು ಸಿಕ್ಕಿದ್ರೆ ಕೇಳಿ, ಅವರೇ ಪಿಕ್ಚರ್ ಕೊರಿಯೋಗ್ರಾಫ್ ಮಾಡೋದು ಫೈಟ್ನ. ತುಂಬ ಒಳ್ಳೆ ಮಾಸ್ಟರು. ಬರ್ತಾ ಅವರು ಟೆಕ್ನಿಕಲಿ ಸಿಕ್ಕಾಪಟ್ಟೆ ಅಪ್ಡೇಟ್ ಆಗ್ತಿದ್ದಾರೆ. ಏನನ್ನು ಟ್ರೈ ಮಾಡಿದ್ದೀರಿ ಸಿನಿಮಾದಲ್ಲಿ? ಟ್ರೈ ಮಾಡಿದ್ದಾರೆ. ಓಕೆ, ಪವನ್ ಅವರು ಆ್ಯಕ್ಷನ್ ಅಂತಂದರೆ ನಿಮಗೆ ಸಿನಿಮಾದಲ್ಲಿ ಸಡನ್ನಾಗಿ ಆ್ಯಕ್ಷನ್ ಸ್ಟಾರ್ಟ್ ಆದರೆ ಸಿದ್ದಿಗೆ ಹೊಡೆಯೋದು ಬಡಿಯೋದು ಆ ಥರ ಇಲ್ಲ. ನಿಮಗೆ ಆ್ಯಕ್ಷನಲ್ಲೂ ದೆರ್ ವಿಲ್ ಬಿ ಅ ಪರ್ಫೆಕ್ಟ್ ರೀಸನ್ ಫಾರ್ ಅನ್ ಆ್ಯಕ್ಷನ್. ಸುಮ್ಮನೆ ಏನಕ್ಕೋ ಒಂದು ಇದಕ್ಕೆ ಅದು ಆ್ಯಕ್ಷನ್ ಮಾಡಿದ್ರೆ ಜನನೂ ಎದ್ದೋಗ್ಬಿಡ್ತಾರೆ ಅದಕ್ಕೆ. ಸೊ ಇಲ್ಲಿ ಒಂದೊಂದು ಫೈಟಿಗೂ ಒಂದೊಂದು ಸ್ಟ್ರಾಂಗ್ ರೀಸನ್ ಇರುತ್ತೆ. ಆ ಆ್ಯಕ್ಷನಲ್ಲೂ ಒಂದು ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಪ್ಯಾಕ್ ಮಾಡಿದಾರ ಈ ಸಿನಿಮಾದಲ್ಲಿ? ಅದೇನಾದರೂ ಇದೆಯಾ? ನೋ ಪ್ಯಾಕ್. ಬಟ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಿರೋ ಹಂಗೆ ಕಾಣ್ತಾರೆ ಪುನೀತ್ ಅವರು. ಏಜ್ ಆಗ್ತಾ ಚೆನ್ನಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ವರ್ಕೌಟ್ ಮಾಡಿಟ್ಟಿರ್ತೀವಿ. ಓಕೆ, ತುಂಬ ಟೈಮನ್ನ ಜಿಮ್ಮಲ್ಲೇ ಕಳಿತೀರಾ ಅಂತ? ಹಂಗಲ್ಲ, 1 hour ಅಷ್ಟೇ, ಮಿಕ್ಕಿ ಟೈಮ್ ಎಲ್ಲಿ ಕಳಿಯಲ್ಲ, ನಾವು ಕೆಲಸ ಇರುತ್ತೆ. ಇಲ್ಲ, ಬಟ್ ವರ್ಕೌಟ್ ಇಸ್ ನೆಸೆಸರಿ. ಯಾವತ್ತೂ ಅಷ್ಟೇ, ಯಾವಾಗಲೂ ಫಿಟ್ ಆಗಿರ್ಬೇಕು. ನಾನು ಐ ಶುಡ್ ಸೇ ಅಬೌಟ್ ಪುನೀತ್ ಸರ್ಸ್ ವರ್ಕೌಟ್. ಸೈಮಾ ವರ್ಡ್ಗೆ ಇದಕ್ಕೆ ಹೋಗಿದ್ವಿ ನಾವು, ಇದು ಮಲೇಷ್ಯಾಗೆ ಹೋಗಿದ್ವಿ. ನಾನು ಹೋಗಿದ್ವಿ. ಹೋಗಿದ್ದಾಗ ಎಲ್ಲರೂ ಬೆಳಗ್ಗೆ ಎಲ್ಲ ಇದ್ರೆ, ನಾನು ಏನಕ್ಕೋ ಬಂದೆ, ನೋಡಿದ್ರೆ ಇವರು ಜಿಮ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ರು ಪುನೀತ್ ಸರ್. ನಾನು ಸರ್ ಇಲ್ಲಿ ಮನ್ಸಲ್ಲಿ ಅನ್ಕೋತಾ ಇದ್ದೆ, ಇಲ್ಲಿ ಬಂದೂ ಬಿಡ್ತಿಲ್ವ ಸರ್ ವರ್ಕೌಟ್. ನೈಟ್ ಚೆನ್ನಾಗಿ ತಂದಿರ್ತೀವಿ, ಎಲ್ಲ ಆಚೆ ತೆಗಿಬೇಕು. ಕರೆಕ್ಟ್. ಬಟ್ ಡಯಟ್ ಎಲ್ಲ ಏನು ಮಾಡಲ್ಲ? ಇಲ್ಲ, ಡಯಟ್ ಇದ್ದೇ ಇರುತ್ತೆ. ಯಾವೊಂದು ರೆಸ್ಟ್ರಿಕ್ಟೆಡ್ ಡಯಟ್ ಇರಬೇಕು. ಎಲ್ಲ ತಿಂತೀವಿ, ತಿನ್ನೋದನ್ನ ಸ್ವಲ್ಪ ನೋಡ್ಕೊಳ್ತೀವಿ ಅಷ್ಟೇ. ಓಕೆ. ಇದರಲ್ಲಿ ಇನ್ನೊಂದು ಹಾಡಿದೆ, ಅದು ಗೌರಿ ಗೌರಿ ಅಂತ ಏನೋ ಹೇಳ್ತಾ ಇದ್ರು, ಡ್ಯೂಯೆಟ್ ಸಾಂಗ್. ಆ ಹಾಡಿನ ಬಗ್ಗೆ ಹೇಳೋದಾದ್ರೆ? ಈ ಹಾಡುಗಳ ಬಗ್ಗೆ ಎಲ್ಲ ಹೇಳಾಯ್ತು. ಗೌರಿ ಗೌರಿ ಅಫ್ಕೋರ್ಸ್ ಅದೊಂದು ತುಂಬ ಅದ್ಭುತವಾದಂಥ ಒಂದು ಡ್ಯೂಯೆಟ್ ಹಾಡು. ಮುರಳಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಎಲ್ಲ ಹಾಡುಗಳು ಮುರಳಿನೇ ಮಾಡಿದ್ದು. ಐ ಥಿಂಕ್ 2 ಹಾಡಲ್ಲ ಸರ್? 2 ಹಾಡು. ಬ್ಯೂಟಿಫುಲಿ ಮೇಡ್. ರಣವಿಕ್ರಮ ಫಸ್ಟ್ ಟೈಮ್ ಟ್ವಿಟರ್ ಟ್ರೆಂಡಿಂಗ್ ಅಲ್ಲಿ ಇದಾಗಿದ್ದು, ಅದೊಂದು ಕನ್ನಡಿಗರಿಗೂ ತುಂಬಾ ಹೆಮ್ಮೆ ಆಗುವಂತ ವಿಷಯ. ಸೊ ಏನನ್ಸುತ್ತೆ ಈ ಒಂದು ಟೆಕ್ನಾಲಜಿ ಬಗ್ಗೆ ಆಗಲಿ, ಹೊಸ ರೀತಿಯ ಒಂದು? ಆಕ್ಚುಲಿ ಹೇಳಬೇಕು ಅಂದ್ರೆ ಟೆಕ್ನಾಲಜಿ ಅನ್ನೋದು ಶುರುವಾಗಿದ್ದೇ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಇದೆ. ಸಿಲಿಕಾನ್ ಸಿಟಿ ಅಂತ ಹೇಳಿ. ಆ ಥರ ಟೆಕ್ನಾಲಜಿಗಳಲ್ಲಿ ನಮ್ಮ ಕನ್ನಡದವ್ರು ಎಲ್ಲೆಲ್ಲಿದ್ದಾರೆ, ಕನ್ನಡ ಭಾಷೆ ಬಗ್ಗೆ, ಸಿನಿಮಾಗಳ ಬಗ್ಗೆ ಇನ್ನೂ ಸಾಕಷ್ಟು ಪ್ರಮೋಟ್ ಮಾಡಬೇಕು. ನಮಗೂ ಇದು ತುಂಬ ಖುಷಿ ಆಯಿತು. ಬಟ್ ಇದೇ ರೀತಿ ನಮ್ಮವರೇ ಎಲ್ಲ ಮಾಡಿರೋದ್ರಿಂದ ನಮ್ಮವರೇ ಎಲ್ಲ ಕಡೆನೂ ಇರಬೇಕು ಅಂತ ಅನಿಸುತ್ತೆ. ಆಮೇಲೆ ಫಸ್ಟ್ ಟೈಮ್ ರಣವಿಕ್ರಮ ಹೊರದೇಶದಲ್ಲಿಯೂ, ಆಮೇಲೆ ಇಡೀ ಬೇರೆ ಹೊರ ರಾಜ್ಯಗಳಲ್ಲೂ ಕೂಡ ರಿಲೀಸ್ ಆಗ್ತಿದೆ ಅಂತ. ಎಲ್ಲೆಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ? ಡೆಲ್ಲಿಲಿ 2 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ, ಬಾಂಬೆಲಿ 4 ಥಿಯೇಟ್ರಲ್ಲಿ, ಪುಣೆಲಿ 2 ಥಿಯೇಟ್ರಲ್ಲಿ, ಮತ್ತು
ಹೈದ್ರಾಬಾದಲ್ಲಿ 2 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ, ಚೆನ್ನೈಯಲ್ಲಿ 4 ಥಿಯೇಟ್ರಲ್ಲಿ, ಕೇರಳದಲ್ಲಿ 4, ಎರ್ನಾಕುಲಮಲ್ಲಿ 1, ಗೋವಾದಲ್ಲಿ 2 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ. ಪ್ರೊಡ್ಯೂಸರ್ ಜಯಣ್ಣ ಅವರ ಒಂದು ಹೊಸ ಪ್ರಯತ್ನಕ್ಕೆ ಕೈ ಖಂಡಿತ ಹಾಕಿದ್ದಾರೆ. ಖಂಡಿತ. ಅದಕ್ಕೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮ್ಮ ಸಪೋರ್ಟು ಕರ್ನಾಟಕದಲ್ಲಿರೋಂಥ ಪ್ರತಿಯೊಬ್ಬರು ಚಾನಲ್ ಇದಕ್ಕೆ ಸಪೋರ್ಟ್ ಮಾಡಬೇಕು. ಅಂದರೆ ಈ ಸಿನಿಮಾಗೆ ಅಂತಲ್ಲ, ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಮುಂಬೈಯಲ್ಲಿ ಸಾಕಷ್ಟು ಕನ್ನಡಿಗರಿದ್ದಾರೆ, ಹೌದು ಸರ್. ಪುಣೆಯಲ್ಲಿ ಸಾಕಷ್ಟು ಕನ್ನಡಿಗರಿದ್ದಾರೆ, ಡೆಲ್ಲಿಲಿ ಸಾಕಷ್ಟು ಕನ್ನಡಿಗರು, ಚೆನ್ನೈಯಲ್ಲಂತೂ ತುಂಬ ಜನ ಇದ್ದಾರೆ. ಬಟ್ ಯಾರಿಗೂ ಏನಾಗಿದೆ ಅಂದರೆ ನಮ್ಮ ಕನ್ನಡ ಸಿನಿಮಾಗಳ ಅಭ್ಯಾಸ ಆಗ್ತಿಲ್ಲ ಅಲ್ಲಿ. ಸಿಗ್ತಾ ಇಲ್ಲ ನೋಡಕ್ಕೆ. ಟಿವಿ ಮಾಧ್ಯಮ ಚೆನ್ನಾಗೆ ಹರಳಿದೆ. ಇನ್ಫ್ಯಾಕ್ಟ್ ನ್ಯೂಸ್ಗಳಾಗಲಿ ಮತ್ತೊಂದಾಗಲಿ ಎಲ್ಲರಿಗೂ ಅಲ್ಲರ ಕನ್ನಡದವ್ರಿಗೆ ಪ್ರತಿಯೊಂದು ನ್ಯೂಸ್ ಮತ್ತೊಂದೆಲ್ಲ ಗೊತ್ತು, ಯಾಕಂದರೆ ಚಾನಲ್ಸ್ ಮೂಲಕ. ಹೌದು. ಸೊ ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲರ ಸಿನಿಮಾನೂ ಬಂದು ರಿಲೀಸ್ ಆಗುತ್ತೆ. ನಮ್ಮ ಸಿನಿಮಾ ಬೇರೆ ಕಡೆಗೆ ಹೋದಾಗ ಈ ಸಿನಿಮಾ ಮೂಲಕ ಅದೇನಾದರೂ ಒಂದು ಚಿಕ್ಕ ಮಾರ್ಕೆಟ್ ಆಗಿ ಓಪನ್ ಆದರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಎಲ್ಲ ಸಿನಿಮಾಗಳು ಹೋಗ್ಬೇಕು. ತುಂಬಾ ಲೈಕ್ ಔಟ್ಸೈಡ್ ಕರ್ನಾಟಕ ಯಾವ್ಯಾವ ಕನ್ನಡ ಸಂಘಗಳಿದೆ ಅದರದ್ದೆಲ್ಲ ಇನ್ಫಾರ್ಮೇಶನ್ಸ್ ತಗೊಂಡು ಎಲ್ಲರಿಗೂ ಮೇಲ್, ವಿ ಹ್ಯಾವ್ ಸೆಂಟ್ ಮೇಲ್, ದೇ ಫೆಲ್ಟ್ ವೆರಿ ಹ್ಯಾಪಿ. ಎಲ್ಲರೂ ಅವರವರೇ ಪುನೀತ್ ಸರ್ದು ಫೋಟೋಗಳೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಅವರವರೇ ಡಿಸೈನ್ ಮಾಡಿ ನನಗೆ ಮೇಲ್ ಎಷ್ಟೊಂದು ರಿವರ್ಟ್ ಬ್ಯಾಕ್ ಮಾಡಿದ್ದಾರೆ. ಸೊ ಇಷ್ಟೊಂದು ಬೇಡಿಕೆ ಇರೋದನ್ನ ವೈ ವಿ ಶುಡ್ ನಾಟ್ ಯೂಸ್ ಅಂತ ಏನಾದರೂ ಒಂದು ಮಾರ್ಕೆಟ್ ಓಪನ್ ಆದ್ರೆ ನಮಗೂ ಒಂದು ಸಂತೋಷ. ಅಲ್ಲಿರೋ ಏನಿಲ್ಲ, ಎಷ್ಟು ದಿನ ಆದರೂ ಹೋಗ್ಲಿ, ಅದು ಹೋಗೋಷ್ಟು ದಿನ ನಮ್ಮವ್ರಿಗೆ ನೋಡಿದ್ರೆ ಖುಷಿ ಪಡ್ತೀವಿ. ಸೊ ಔಟ್ಸೈಡ್ ಕರ್ನಾಟಕ ಎಲ್ಲ ಇಂಗ್ಲಿಷ್ ಸಬ್ ಟೈಟಲ್ಸ್ ಜೊತೆ ಬಿಡ್ತಾ ಇದ್ದೀವಿ. ರಣವಿಕ್ರಮ 2 ಕತೆ, ಒಂದು ಇದು 2 ಶೇಡ್ ಪಾತ್ರಗಳು ಪುನೀತ್ ಅವ್ರದ್ದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತುಂಬಾನೇ ಕುತೂಹಲ ಇದೆ. ಸೊ ಕುತೂಹಲ ಹಾಗೆ ಇಟ್ಕೊಳ್ಳೋದ್ರ ಜೊತೆಗೆ ಏನಾದರೂ ಹೇಳ್ಬೋದಾ ಅದ್ರ ಬಗ್ಗೆ? ಕುತೂಹಲ ಹಾಗೆ ಇರಲಿ, ನೀವು ಹೇಳ್ಬಿಟ್ರೆ ಹಂಗೆ ಇದ್ಬಿಡ್ಲಿ ಕುತೂಹಲ. ಹೌದು, 100%. ಸೊ ಅದು ತುಂಬಾ ಇಷ್ಟ ಆಗುತ್ತೆ. ಬಹುಶಃ ಆ ಥರ ಮೋಸ್ಟ್ಲಿ ಮಾಡಿಲ್ಲ ಅನ್ಸುತ್ತೆ ಅಪ್ಪು ಸರ್. ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಥಿಯೇಟ್ರಲ್ಲಿ ನೋಡಿ. ಇನ್ನೊಂದು ನೆಕ್ಸ್ಟ್ ಇಂಟರ್ವ್ಯೂ ಇಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಆಫ್ಟರ್ ಪೋಸ್ಟ್ ರಿಲೀಸ್. ಓಕೆ, ಈ ಸಿನಿಮಾದಲ್ಲಿ ಏನೋ ಸ್ಟಂಟ್ಸ್ ಮಾಡುವಾಗ ಅಥವಾ ಇನ್ಯಾವುದಾದ್ರೂ ಒಂದು ವೆರಿ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಅಂದರೆ ಅಪ್ಪು ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವುದು? ಈ ಸಿನಿಮಾದಲ್ಲಿ ಒಂದು ವೆರಿ ಮೆಮೊರಬಲ್ ಇನ್ಸಿಡೆಂಟ್ ಅಂದರೆ ರಣವಿಕ್ರಮ ಟೈಮಲ್ಲಿ. ಫಿಲ್ಮ್ ಇಟ್ ಸೆಲ್ಫ್ ಇಸ್ ಅ ಮೆಮೊರಿ. ಥ್ಯಾಂಕ್ ಯು. ಫಿಲ್ಮ್ ಇಟ್ ಸೆಲ್ಫ್ ಇಸ್ ಅ ಮೆಮೊರಿ. ಇಟ್ಸ್ ಫ್ಯಾಂಟಾಸ್ಟಿಕ್ ಮೆಮೊರಿ. ಓಕೆ. ಸೊ ಪವನ್ ಜಿ, ನೀವು ಹೇಳೋದಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್? ಅಲ್ಲ, ಸೇಮ್ ಅಪ್ಪು ಸರ್ ಹೇಳ್ದಂಗೆ ಫ್ರಮ್ ದ ಡೇ ಒಂದು ಸ್ಕ್ರಿಪ್ಟ್ ನ್ಯಾರೇಟ್ ಮಾಡಿದಾಗಿಂದ ಇವತ್ತವರೆಗೂ ಇನ್ನು ಮುಂದೆ ಯಾವಾಗ್ಲೂ ಇಟ್ ವಿಲ್ ಬಿ ಆಲ್ವೇಸ್ ಎ ವೆರಿ ಗುಡ್ ಮೆಮೊರಿ. ಓಕೆ. ರೀಸೆಂಟಾಗಿ ಒಂದು ಇದು ಏನು ಅಂತ ಹೇಳಿದ್ರೆ ರಣವಿಕ್ರಮ ಹಾಡುಗಳ ಬಗ್ಗೆ ಒಂದು ವಿವಾದ ಎದ್ದಿತ್ತು. ಏನು ಯಾವುದೋ ಒಂದು ಸಿನಿಮಾದ ಒಂದು ಹಾಡನ್ನ ತಗೊಳ್ಳಲಾಗಿದೆ ಅಂತ. ಸಾಲ್ವ್ ಆಯ್ತಾ ಎಲ್ಲ ಪ್ರಾಬ್ಲಮ್ಸ್? ಕ್ಲಿಯರ್? ಅಲ್ಲ, ಜಗವೇ ಒಂದು ರಣರಂಗೇನ. ಲಿರಿಕ್ಸ್ ಅಂಡ್ ತೆಲುಗುದು ಒಂದು ಹಾಡು ಅಂದ್ರೆ ಏರ್ಟೆಲ್ ಇಲ್ಲ ಕ್ಲಿಯರ್. ಓಕೆ, ಆಲ್ ಈಸ್ ವೆಲ್. ಓಕೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು? ರಣವಿಕ್ರಮ ಅಥವಾ ವಿಕ್ರಮನ ಕ್ಯಾರೆಕ್ಟರ್ ಬಗ್ಗೆ ಸಿನಿಮಾನೇ ಬರುತ್ತೆ, ಅಲ್ಲೇ ನೋಡ್ಬಿಡಿ. ನೀವು ಇದಕ್ಕೂ ಮುಂಚೆ ಹೇಳಿದ್ರು ಪವನ್ ಜಿ, ಏನಂದ್ರೆ ನೋಡಿ ನೀವೇನೇ ಕೇಳಿದ್ರು ಹಿಂಗೆ ಹೇಳ್ತಾರೆ, ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಇದೇ ನೋಡಿ, ನಾವು ಏನು ಹೇಳಿದ್ರು ಹೆಚ್ಚಾಗುತ್ತೆ, ಸಿನಿಮಾ ನೋಡಿದ್ರೆ ಇದಾಗುತ್ತೆ. ಓಕೆ, ಸಿನಿಮಾದಲ್ಲಿ ಬೇರೆ ಇನ್ಯಾವುದಾದ್ರೂ ನಿಮ್ಮ ಒಂದು ಎಸ್ಪೆಷಲಿ ನೀವು ಹಾಡಿರೋ ಹಾಡು ಒಂದು ಬಿಟ್ಟು ಹೇಳ್ಬೋದಾ? ನೀನೇ ನೀನೆ ಕಣ್ಣ ತುಂಬ ನೀನೆ ತಾನೆ, ಕೋಟಿ ಕೋಟಿ ಹುಡುಗಿರಲ್ಲಿ ನಿನ್ನಂತೆ ಯಾರು ಇಲ್ಲ. ಸೂಪರ್. ನನ್ನ ಪರ್ಸನಲ್ ಫೇವ್ರೇಟ್ ಸಾಂಗ್ ಇದೆ. ಸೀರಿಯಸ್ಲಿ. ಯಾಕೆ? ಇಲ್ಲ, ಅದರಲ್ಲಿ ಅವ್ರು ಯೂಸ್ ಮಾಡಿರೋ ಹಮ್ಮಿಂಗ್ಸು, ಟ್ಯೂನು, ಆಮೇಲೆ ಕವಿರಾಜ್ ಅವ್ರು ಸೂಪರ್ ಆಗಿ ಬರೆದಿದ್ದಾರೆ ಲಿರಿಕ್ಸ್. ಅದು ಐ ಪರ್ಸ್ನಲಿ. ಆಮೇಲೆ ಪಿಕ್ಚರೈಸೇಷನ್ ಅದೇ ಥರ ಲೈಕ್ ಯೂಶಲಿ ಅಂದರೆ ನಾವು ಅದು ಕೊರಿಯೋಗ್ರಫಿ ಮಾಡ್ಸಕ್ಕೆ ಹೋಗಿಲ್ಲ.